Hi friends, hi, hello, namaste and welcome back to our class. ಓಕೆ ಫ್ರೆಂಡ್ಸ್, ಈ ಒಂದು ಕ್ಲಾಸ್ ಮೂಲಕ ನಾವು ಸ್ಪೋಕನ್ ಇಂಗ್ಲೀಷ್ಗೆ ಆಗಿರ್ಬೋದು ಅಥವಾ ಟ್ರಾನ್ಸ್ಲೇಷನ್ಗೆ ಹೆಲ್ಪ್ ಆಗುವಂತೆ ಕೆಲವು ವಾಕ್ಯಗಳನ್ನ ಸಿಂಪಲ್ ಆಗಿರ್ತಕ್ಕಂಥ ಕೆಲವು ಸೆಂಟೆನ್ಸಸ್ನ ಯಾವ ರೀತಿ ನಾವು ಕನ್ನಡದಿಂದ ಇಂಗ್ಲೀಷ್ಗೆ ಅಪ್ಲೈ ಮಾಡಬೇಕು ಅಥವಾ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ತಾ ಇದ್ದೇವೆ ಫ್ರೆಂಡ್ಸ್. ಬಹಳ ಈಸಿ ಟ್ರಿಕ್ಸ್ ಜೊತೆಗೆ ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಕೆಲವು ಟೆನ್ಸಸ್ ಟ್ರಿಕ್ಸ್ನ ಕೂಡ ಅಪ್ಲೈ ಮಾಡಿಕೊಂಡು ನಾವು ಸ್ಪೋಕನ್ ಇಂಗ್ಲೀಷಲ್ಲಿ ಇರ್ತಕ್ಕಂಥದ್ದು ಅಥವಾ ಸೆಂಟೆನ್ಸಸ್ನ ಕನ್ನಡದಲ್ಲಿ ಇರ್ತಕ್ಕಂಥ ಸೆಂಟೆನ್ಸಸ್ನ ಇಂಗ್ಲೀಷ್ಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ನೋಡೋಣ್ರಿ ಯಾವ ರೀತಿ ಇದೆ ಅಂತೇಳಿ. ಸೊ ನಿಮಗೆ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿರಿ, ನಿಮ್ಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಕೊನೆವರೆಗೆ ನೋಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇಫ್ ಯು ಆರ್ ರೆಡಿ, ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್. ಓಕೆ ಫ್ರೆಂಡ್ಸ್, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಸೆಂಟೆನ್ಸಸ್ ನೀವು ಆಲ್ರೆಡಿ ನೋಡ್ತಾ ಇದ್ದೀರಿ ಯಾವ ರೀತಿ ಇದೆ ಅಂತ ಹೇಳಿ. ನಾನು ಪದವಿಯನ್ನು ಮುಗಿಸಿದ್ದೇನೆ, ಅವನು ದೇವಸ್ಥಾನಕ್ಕೆ ಹೋಗಿದ್ದಾನೆ, ಅವಳು ಹಾಡನ್ನು ಹಾಡಿದ್ದಾಳೆ, ಅವರು ಮನೆಗೆ ಬಂದಿದ್ದಾರೆ, ರಾಧಾ ಚೆನ್ನಾಗಿ ಅಡುಗೆಯನ್ನು ಮಾಡಿದ್ದಾಳೆ, ಆಟಗಾರರು ಬಹಳ ಚೆನ್ನಾಗಿ ಆಡಿದ್ದಾರೆ. ಈ ರೀತಿ ಇರ್ತಕ್ಕಂಥ ಆ ಕ್ರಿಯೆಯನ್ನು ಮುಗಿದಿರ್ತಕ್ಕಂಥ ಒಂದು ವಾಕ್ಯವನ್ನು ನಾವು ಯಾವ ರೀತಿ ಹೇಳಬೇಕಾಗಿರ್ತೈತಿ ಅಂದರೆ ಇಲ್ಲಿ ಏನಾಗುತ್ತೆಪ್ಪ ಅಂತಂದರೆ ಇದು ಯಾವ ಟೆನ್ಸಲ್ಲಿ ಇರುತ್ತೆ ಅಂತಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಇರ್ತಕ್ಕಂಥದ್ದು. ಈ ರೀತಿ ಸೆಂಟೆನ್ಸಸ್ ಇದ್ವು ಅಂದರೆ ಕ್ರಿಯಾಪ್ರತ್ಯಯ ಅಂದರೆ ಹೋಗಿದ್ದಾನೆ, ಬಂದಿದ್ದೇನೆ, ಈ ರೀತಿ ಬಂದಿದ್ದಾರೆ. ಸೊ ಈ ರೀತಿ ಪ್ರತ್ಯಯಗಳು ಕ್ರಿಯಾಪ್ರತ್ಯಯಗಳು ಬಂದರೆ ಅದು ಪರ್ಫೆಕ್ಟ್ ಟೆನ್ಸ್ ಆಗಿರ್ತದೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗಿರ್ತೈತಿ. ಅದು ಕೂಡ ಪಾಸ್ಟ್ ಈವೆಂಟ್ಸಲ್ಲಿ ಇರ್ತಕ್ಕಂಥದ್ದು ಅಂದರೆ ಮುಗಿದು ಹೋಗಿರ್ತಕ್ಕಂಥ ಸಿಚುವೇಶನ್ಸ್ನ ನಾವು ಪ್ರೆಸೆಂಟ್ ಸಿಚುವೇಶನ್ಗೆ ಲಿಂಕ್ ಮಾಡೋದ್ರ ಮೂಲಕ ಸೊ ಸೆಂಟೆನ್ಸ್ನ ಹೇಳಬೇಕಾಗಿರ್ತೈತಿ. ಇಲ್ಲಿ ಎಕ್ಸಾಂಪಲ್ಸ್ ನಿಮ್ಗೆ ನೋಡಿದರೆ ಐಡಿಯಾ ಬರುತ್ತೆ ಫ್ರೆಂಡ್ಸ್. ಸೆಂಟೆನ್ಸ್ ಎಷ್ಟೇ ಉದ್ದ ಇರಲಿ ಅಥವಾ ಎಷ್ಟೇ ಲೆಂದಿ ಆಗಿರಲಿ, ಸೊ ನಾವು ಗಮನದಲ್ಲಿ ಏನು ನೋಡಬೇಕಪ್ಪ ಅಂತಂದರೆ ಆ ಒಂದು ಕ್ರಿಯಾಪ್ರತ್ಯಯ ಹೇಗೆ ಎಂಡ್ ಆಗಿದೆ ಕನ್ನಡದಲ್ಲಿರ್ತಕ್ಕಂಥ ವಾಕ್ಯ. ಸೊ ಆ ಒಂದು ಕ್ರಿಯಾಪ್ರತ್ಯಯದ ಮೇಲೆ ನಾವು ಇದೇ ಟೆನ್ಸ್ ಅನ್ನೋದು ನನ್ನ ಕ್ಲಾಸ್ ಮೂಲಕ ನಿಮಗೆ ತಿಳಿದಿದೆ ಫ್ರೆಂಡ್ಸ್. ಸೊ ಆಲ್ರೆಡಿ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರಲಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗಲಿ ಅಥವಾ ಈ ಕಾನ್ಸೆಪ್ಟ್ಗೆ ರಿಲೇಟೆಡ್ ಇರ್ತಕ್ಕಂಥ ಕೆಲವು ಕ್ಲಾಸಸ್ನ ಮಾಡಿರುತ್ತೇನೆ. ಸೊ ಈ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತೆ ನಾನು ಇದು 3ನೇ ಕ್ಲಾಸ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಟೆನ್ಸಸ್ ಆಗಿರಲಿ, ಇಂಗ್ಲೀಷ್ ಗ್ರಾಮರ್ ಆಗಿರಲಿ, ಟ್ರಾನ್ಸ್ಲೇಷನ್ ಆಗಿರಲಿ, ಸೊ ಸಾಕಷ್ಟು ಕ್ಲಾಸಸ್ನ ನಾನು ಮಾಡಿರ್ತೇನೆ. ನನ್ನ ಚಾನಲ್ ಮೂಲಕ ನಿಮಗೆ ಹೆಲ್ಪ್ ತೆಗೆದುಕೊಳ್ಬೋದು ಅಂತ ಹೇಳ್ತಾ ಸೊ ಇದನ್ನು ನೋಡೋಣ ಯಾವ ರೀತಿ ಇದೆ ಅಂತೇಳಿ. ಸೊ ಆಲ್ರೆಡಿ ಈ ಟೆನ್ಸ್ಗೆ ಸಂಬಂಧಪಟ್ಟಂತೆ ಸ್ಟ್ರಕ್ಚರ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಫ್ರೆಂಡ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಪರಿಪೂರ್ಣ ವರ್ತಮಾನ ಕಾಲ ಅಂತ ನಾವು ಇಲ್ಲಿ ಹೇಳ್ತೇವೆ. ಪರಿಪೂರ್ಣ ಅಂದರೆ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು, ಪರ್ಫೆಕ್ಟ್ ಅಂದರೆ ಪರಿಪೂರ್ಣ. ಈ ರೀತಿ ಇರ್ತಕ್ಕಂಥದ್ದನ್ನು ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಫ್ರೆಂಡ್ಸ್ ನೋಡಿ. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಬಾರ್ ಹ್ಯಾಸ್ ಪ್ಲಸ್ V3 ಫಾರ್ಮ್ ಅಂದರೆ ವರ್ಬ್ 3 ಫಾರ್ಮ್, ಪ್ರೆಸೆಂಟ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಕೂಡ ಹೇಳ್ತಾರೆ. ವರ್ಬ್ 3 ಫಾರ್ಮ್ ಅಂದರೆ ವರ್ಬ್ಸನ್ನು ನಾವು ವರ್ಬ್ 1, ವರ್ಬ್ 2, ವರ್ಬ್ 3 ಆ್ಯಂಡ್ ವರ್ಬ್ 4, ವರ್ಬ್ 5 ಈ ರೀತಿ ಫಾರ್ಮೇಷನ್ ಮಾಡಿದಾಗ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಸಿಗುತ್ತೆ. ಸೊ ಆ ಒಂದು ವರ್ಬ್ಸ್ ಬಗ್ಗೆ ನಿಮ್ಗೆ ಐಡಿಯಾಸ್ ಇರಲಿಲ್ಲ ಅಂತಂದರೆ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ವರ್ಬ್ಸ್ ಬಗ್ಗೆ ನಾನು ಡೀಟೇಲಾಗಿ ಹೇಳಿದ್ದೇನೆ ಫ್ರೆಂಡ್ಸ್. ಓಕೆ, ನೋಡೋಣ್ರಿ ಇಲ್ಲೇ ನೆಕ್ಸ್ಟ್ ಏನಿದೆ, ಪ್ಲಸ್ ಆಬ್ಜೆಕ್ಟ್ ಇದೆ ಫ್ರೆಂಡ್ಸ್. ಪ್ಲಸ್ ಆಬ್ಜೆಕ್ಟ್ ಸೊ ಯಾವ ರೀತಿ ಇದೆ ಅನ್ನೋದನ್ನು ನಾವು ಇಲ್ಲಿ ಸ್ಟ್ರಕ್ಚರ್ ಮೂಲಕ ಸೆಂಟೆನ್ಸ್ನ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು. ಈಗ ಫಸ್ಟ್ ಸೆಂಟೆನ್ಸ್ ಇದೆ ಹೇಗೆ ಅಂತಂದರೆ ನಾನು ಪದವಿಯನ್ನು ಮುಗಿಸಿದ್ದೇನೆ. ಇಲ್ಲೇ ಮುಗಿಸಿದ್ದೇನೆ, ಮುಗಿಸಿರುತ್ತೇನೆ, ಹೋಗಿದ್ದಾನೆ, ಹೋಗಿರುತ್ತಾನೆ, ಹಾಡಿದ್ದಾಳೆ, ಹಾಡಿರುತ್ತಾಳೆ. ಸೊ ಈ ರೀತಿ ಸೆಂಟೆನ್ಸ್ ಕೂಡ ಬರ್ಬೋದು. ಇದರಲ್ಲಿ ಅರ್ಥ ಆಗುತ್ತೆ ರೀ, 2 ರೀತಿ ಸೆಂಟೆನ್ಸ್ನ ನಾವು ನೋಡ್ಬೋದು. ಬಂದಿದ್ದಾರೆ, ಬಂದಿರುತ್ತಾರೆ. ಸೊ ಹೀಗೂ ಕೂಡ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ವಾಕ್ಯಗಳನ್ನ ಬಳಸ್ಬೋದು. ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಮಾಡಬೇಕು ಹಾಗಿದ್ರೆ, ಈಗ ನಾನು ಪದವಿಯನ್ನು ಮುಗಿಸಿದ್ದೇನೆ ಅಥವಾ ಮುಗಿಸಿರುತ್ತೇನೆ. ಸೊ ಇದು ಯಾವ ರೀತಿ ಆಗುತ್ತೆ, ಐ ಹ್ಯಾವ್ ಕಂಪ್ಲೀಟೆಡ್ ಡಿಗ್ರಿ. ಡಿಗ್ರಿ ಅಂದರೆ ಪದವಿ. ಸೊ ಐ ಹ್ಯಾವ್ ಕಂಪ್ಲೀಟೆಡ್, ಮುಗಿಸಿರುತ್ತೇನೆ. ಅರ್ಥ ಆಗುತ್ತೆ ರೀ. ಸೊ ಇಲ್ಲೇನಾಯಿತು, ಸ್ಟ್ರಕ್ಚರ್ನ ನಾವು ಯಾವ ರೀತಿ ಅಪ್ಲೈ ಮಾಡಿದ್ದೀವಿ, ಐ ಹ್ಯಾವ್ ಕಂಪ್ಲೀಟೆಡ್, ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಬಾರ್ ಹ್ಯಾಸ್ ಈ ರೀತಿ ಇರ್ತಕ್ಕಂಥದ್ದು. ಹ್ಯಾಸ್ ಮತ್ತು ಹ್ಯಾವ್ ಯೂಸೇಜ್ ಕೂಡ ನಾನು ಆಲ್ರೆಡಿ ಹೇಳಿದ್ದೇನೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಸಿಗುತ್ತೆ. ಸೊ ಆದರೂ ಕೂಡ ನಿಮ್ಗೆ ಇಲ್ಲಿ ಹೇಳಿರ್ತೀನಿ. ಹ್ಯಾವ್ ಅಂತಂದರೆ ನಾವು ಪ್ಲೂರಲ್ ಫಾರ್ಮ್ಗೆ ಯೂಸ್ ಮಾಡಬೇಕು. ಅಂದರೆ ವಿ, ಯು, ದೇ ಅಥವಾ ಪ್ಲೂರಲ್ ಫಾರ್ಮ್ ಅಂದರೆ ನೌನ್ಸ್, ಸ್ಟೂಡೆಂಟ್ಸ್, ಪೀಪಲ್ ಈ ರೀತಿ ಇದ್ದಾಗ. ಸಿಂಗ್ಯುಲರ್ ಇರಲ್ಲೇ ಈಗ ಎಕ್ಸಾಂಪಲ್ ಹಿ, ಶಿ, ಇಟ್, 3rd ಪರ್ಸನ್ ಸಿಂಗ್ಯುಲರ್ ಇರಲ್ಲೇ ಹಿ ಹ್ಯಾಸ್, ಶಿ ಹ್ಯಾಸ್ ಈ ರೀತಿ ಯೂಸ್ ಮಾಡಬೇಕು ಫ್ರೆಂಡ್ಸ್. ಅಥವಾ ಯಾವುದೇ ವ್ಯಕ್ತಿ ಹೆಸರು ಸಿಂಗ್ಯುಲರ್ ನೌನ್ ಬಂದಿತ್ತು, ಕ್ಯಾಟ್ ಹ್ಯಾಸ್, ರಾಮ ಹ್ಯಾಸ್, ಸೀತಾ ಹ್ಯಾಸ್ ಈ ರೀತಿ ಇರ್ತಕ್ಕಂಥಲ್ಲಿ ನಾವು ಹ್ಯಾಸ್ ಯೂಸ್ ಮಾಡ್ತೀವಿ.
ಹಾಗೆ ಸಿಂಗ್ಯುಲರ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಇರಲ್ಲೇ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಇರಲ್ಲೇ ಹ್ಯಾವ್ ಕೂಡ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಐ ಹ್ಯಾವ್, ಯು ಹ್ಯಾವ್, ಈ ರೀತಿಯೂ ಕೂಡ ನಾವು ಹೇಳ್ತೇವೆ ಫ್ರೆಂಡ್ಸ್. ಈಗ ನಿಮ್ಗೆ ಐಡಿಯಾ ಬಂತು. ಸೊ ಯಾವ ರೀತಿ ಅಂತಂದರೆ, ಈಗ ಅವನು ದೇವಸ್ಥಾನಕ್ಕೆ ಹೋಗಿದ್ದಾನೆ ಅಥವಾ ಹೋಗಿರುತ್ತಾನೆ. ಹಿ ಹ್ಯಾಸ್ ಗಾನ್ ಟು ಟೆಂಪಲ್. ಇಲ್ಲೇ ಗಾನ್ ಅಂತಕ್ಕಂಥದ್ದು V3 ಫಾರ್ಮ್ ಫ್ರೆಂಡ್ಸ್. ಕಂಪ್ಲೀಟೆಡ್ V2 V3 ಎರಡೂ ಸೇಮ್ ಇರುತ್ತೆ. ED ಫಾರ್ಮ್ ಸಾಮಾನ್ಯವಾಗಿ V2 ಫಾರ್ಮು ಮತ್ತು V3 ಫಾರ್ಮು ಸೇಮ್ ಇರುತ್ತೆ, ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಆ ಸೆಂಟೆನ್ಸ್ ಸ್ಟ್ರಕ್ಚರ್ ಬೇಸ್ ಮೇಲೆ ನಾವು ಇದನ್ನು V2 ಮತ್ತು V3 ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಈಗ ಅವನು ದೇವಸ್ಥಾನಕ್ಕೆ ಹೋಗಿದ್ದಾನೆ ಅಥವಾ ಹೋಗಿರುತ್ತಾನೆ ಹೇಗೆ ಹೇಳಬೇಕು ಇಂಗ್ಲೀಷ್ನಲ್ಲಿ? ಹಿ ಹ್ಯಾಸ್ ಗಾನ್ ಟು ಟೆಂಪಲ್. ಹಿ ಹ್ಯಾಸ್ ಗಾನ್ ಟು ಟೆಂಪಲ್. ಇದು ಸ್ವಲ್ಪ ಸಿಮಿಲರ್ ಆಗಿ ಸಿಂಪಲ್ ಪಾಸ್ಟ್ ಟೆನ್ಸ್ಗೂ ಕೂಡ ಸಿಮಿಲರ್ ಇರುತ್ತೆ. ಸೊ ಅದನ್ನು ಮಾಡಬೇಕಾದ್ರೆ ನಾನು ಆ ರೀತಿ ಇರ್ತಕ್ಕಂಥ ವಾಕ್ಯಗಳು ಹೇಗಿರುತ್ತೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳಿರ್ತೇನೆ ಫ್ರೆಂಡ್ಸ್. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕ್ಲಾಸಸ್ನ ಮಾಡಿದ್ದೇನೆ. ಬಟ್ ಈ ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತೆ ನಾನು ಮತ್ತೆ ಕ್ಲಾಸ್ ಮಾಡಿರ್ತೇನೆ. ಸೊ ನೋಡಿ ಅದರ ಹೆಲ್ಪ್ ತಗೊಳ್ರಿ. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಅವಳು ಹಾಡನ್ನು ಹಾಡಿದ್ದಾಳೆ. ಹೇಗೆ ನೋಡ್ರಿ, ಅವಳು ಹಾಡನ್ನು ಹಾಡಿದ್ದಾಳೆ. ಸೊ ಹೇಗಾಗುತ್ತೆ, ಶಿ ಹ್ಯಾಸ್ ಸಂಗ್ ಅ ಸಾಂಗ್. ಸಿಂಗ್, ಸ್ಯಾಂಗ್, ಸಂಗ್. ಓಕೆ, ಶಿ ಹ್ಯಾಸ್ ಸಂಗ್ ಅ ಸಾಂಗ್. ಅವಳು ಹಾಡನ್ನು ಹಾಡಿದ್ದಾಳೆ ಅಥವಾ ಒಂದು ಹಾಡನ್ನು ಹಾಡಿದ್ದಾಳೆ. ಓಕೆ, ನೆಕ್ಸ್ಟ್ ಅವರು ಮನೆಗೆ ಬಂದಿದ್ದಾರೆ. ದೇ ಹ್ಯಾವ್ ಕಮ್ ಟು ಹೋಮ್ ಆಲ್ರೆಡಿ. ಓಕೆ, ಈಗಾಗಲೇ ಅವರು ಮನೆಗೆ ಬಂದಿದ್ದಾರೆ ಅಂತ ಈ ರೀತಿ ಹೇಳೋದನ್ನು ನಾವು ಏನು ಹೇಳಬೇಕು, ಹೇಗೆ ಹೇಳಬೇಕು? ಆಲ್ರೆಡಿ ದೇ ಹ್ಯಾವ್ ಕಮ್ ಟು ಹೋಮ್ ಅಥವಾ ದೇ ಹ್ಯಾವ್ ಕಮ್ ಟು ಹೋಮ್ ಆಲ್ರೆಡಿ, ಈ ರೀತಿಯೂ ಹೇಳ್ಬೋದು. ಆಲ್ರೆಡಿ ಬಿಗಿನಿಂಗಲ್ಲಿ ಯೂಸ್ ಮಾಡಿರಿ ಅಥವಾ ಎಂಡಿಂಗಲ್ಲಿ ಯೂಸ್ ಮಾಡಿರಿ, ನಡೀತೈತಿ, ಏನು ಪ್ರಾಬ್ಲಮ್ ಇಲ್ಲ. ಆಲ್ರೆಡಿ ದೇ ಹ್ಯಾವ್ ಕಮ್ ಟು ಹೋಮ್ ಈ ರೀತಿಯೂ ಹೇಳ್ಬೋದು. ಆಲ್ರೆಡಿ ಅಂದರೆ ಈಗಾಗಲೇ ಅವರು ಬಂದಿದ್ದಾರೆ ಅಂತ ಹೇಳ್ತಕ್ಕಂಥದ್ದು, ಮನೆಗೆ ಬಂದಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಏನಿದೆ, ರಾಧಾ ಚೆನ್ನಾಗಿ ಅಡುಗೆಯನ್ನು ಮಾಡಿದ್ದಾಳೆ. ರಾಧಾ ಚೆನ್ನಾಗಿ ಅಡುಗೆಯನ್ನು ಮಾಡಿದ್ದಾಳೆ. ಅದನ್ನ ಯಾವ ರೀತಿ ಹೇಳಬೇಕು? ಶಿ ಹ್ಯಾಸ್ ಪ್ರಿಪೇರ್ಡ್ ಫುಡ್ ವೆರಿ ವೆಲ್ ಅಥವಾ ವೆಲ್. ವೆರಿ ವೆಲ್ ಅಂದರೆ ಬಹಳ ಚೆನ್ನಾಗಿ, ವೆಲ್ ಅಂದರೆ ಚೆನ್ನಾಗಿ, ಈ ರೀತಿ ಯೂಸ್ ಮಾಡ್ತೇವೆ ನಾವು. ಸೊ ಇಲ್ಲೇನಾಯಿತು, ರಾಧಾ ಹ್ಯಾಸ್ ಪ್ರಿಪೇರ್ಡ್ ಫುಡ್ ವೆಲ್ ಅಥವಾ ಡೆಲಿಸಿಯಸ್ಲಿ ಅಂತ ಹೇಳ್ಬೋದು, ಟೇಸ್ಟಿ ಅಂತ ಹೇಳ್ಬೋದು. ಓಕೆ, ಸೊ ಈ ರೀತಿ ಇರ್ತಕ್ಕಂಥ ಟೇಸ್ಟಿ ಅಂದರು, ಡೆಲಿಸಿಯಸ್ ಅಂದರೆ ರುಚಿಕರವಾಗಿರ್ತಕ್ಕಂಥದ್ದು. ಹೀಗೆ ನಾವು ವಾಕ್ಯಗಳನ್ನ ಅಥವಾ ಪದಗಳನ್ನ ಉಪಯೋಗಿಸ್ಬೇಕಾಗತ್ತೆ. ಸೊ ಸಿಂಪಲ್ಲಾಗಿ ನಾವು ಇಂಗ್ಲೀಷನ್ನು ಕಮ್ಯುನಿಕೇಟ್ ಮಾಡಬೇಕಾದ್ರೆ ಈ ರೀತಿ ಸೆಂಟೆನ್ಸ್ನ ನೀವು ಯೂಸ್ ಮಾಡಿ ಸೆಂಟೆನ್ಸ್ನ ಸ್ಪೋಕನ್ ಇಂಗ್ಲೀಷ್ ಕೂಡ ಇಂಪ್ರೂವ್ ಮಾಡ್ಕೋಬೋದು. ಅಥವಾ ಕನ್ನಡದ ಸೆಂಟೆನ್ಸ್ನ ಇಂಗ್ಲೀಷಿಗೂ ಕೂಡ ನೀವು ಕನ್ವರ್ಟ್ ಮಾಡಿಕೊಂಡು ಈ ರೀತಿ ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಏನಿದೆ, ಆಟಗಾರರು ಬಹಳ ಚೆನ್ನಾಗಿ ಆಡಿದ್ದಾರೆ. ಆಟಗಾರರು ಅಂದರೆ ಪ್ಲೇಯರ್ಸ್ ಅಂತ ಹೇಳ್ತೀವಿ. ಬಹಳ ಚೆನ್ನಾಗಿ ಅಂತಂದರೆ ವೆರಿ ವೆಲ್ ಅಂತ ಹೇಳ್ತೀವಿ. ಆಡಿದ್ದಾರೆ ಹ್ಯಾವ್ ಪ್ಲೇಡ್ ಅಂತ ಹೇಳಬೇಕು. ಅಂದರೆ ಯಾವ ರೀತಿ, ಹ್ಯಾವ್ ಪ್ಲೇಡ್ ಅಂದರೆ ಪ್ಲೇಯರ್ಸ್ ಹ್ಯಾವ್ ಪ್ಲೇಡ್ ವೆರಿ ವೆಲ್. ಇಲ್ಲೇ ಪ್ಲೇಯರ್ಸ್ ಪ್ಲೂರಲ್ ಫಾರ್ಮ್ ಇದೆ. ಓಕೆ, ಸೊ ಅದಕ್ಕೆ ಹ್ಯಾವ್ ಯೂಸ್ ಮಾಡಿದೆ ನಾನು. ಪ್ಲೇಯರ್ಸ್ ಹ್ಯಾವ್ ಪ್ಲೇಡ್ ವೆರಿ ವೆಲ್, ಈ ರೀತಿ ನಾವು ವಾಕ್ಯಗಳನ್ನ ಬಳಸಬೇಕಾಗತ್ತೆ ಫ್ರೆಂಡ್ಸ್. ಸೊ ಈ ಒಂದು ಕ್ಲಾಸ್ ಮೂಲಕ ನಿಮಗೆ ಕಾನ್ಸೆಪ್ಟ್ ಕೆಲವೊಂದಿಷ್ಟು ಐಡಿಯಾಸ್ ಬಂದಿದೆ ಅಂದ್ಕೊಂಡಿದ್ದೀನಿ. ಇದೇ ರೀತಿ ನೀವು ಕನ್ನಡದಲ್ಲಿರ್ತಕ್ಕಂಥ ಸೆಂಟೆನ್ಸ್ನ ಟ್ರೈ ಮಾಡಿರಿ, ಕನ್ವರ್ಟ್ ಮಾಡಲಿಕ್ಕೆ ಇಂಗ್ಲೀಷಲ್ಲಿ ಕನ್ವರ್ಟ್ ಮಾಡಿಕೊಂಡು ಟ್ರೈ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. We will meet again in our next class. By saying these words, I am finishing today's session. Thank you and also have a nice day.